ಈ ಮಧ್ಯದಲ್ಲಿ ಅಮೇರಿಕಕ್ಕೆ ಇವತ್ತು ಇನ್ನೊಂದು ಬ್ಯಾಡ್ ನ್ಯೂಸ್. ಹಾರಾಡುವ ಪೆಟ್ರೋಲ್ ಬಂಕ್ ಅಂತ ಕರೀತಾರೆ, ಪೆಟ್ರೋಲ್ ಟ್ಯಾಂಕರ್ ವಿಮಾನವೊಂದನ್ನು ಅಮೇರಿಕ ಇರಾಕ್ನಲ್ಲಿ ಕಳೆದುಕೊಂಡಿತು. KC-135 ಅಂತ ಇದೇ ವಿಮಾನ, ಹಳೆ ಮಾಡೆಲ್ ಇದು, ಬೋಯಿಂಗ್ನವ್ರು ಮಾಡೋದು. ದೊಡ್ಡ ವಿಮಾನ, ಆಕಾಶದಲ್ಲಿ ಹೆಚ್ಚು ಕಡಿಮೆ ಒಂದು 9,000 kg ಅಂತ ಹೇಳ್ತಾರೆ. ಅಷ್ಟು ಜೆಟ್ ಫ್ಯೂಯಲನ್ನು ತುಂಬಿಕೊಂಡು 90,718 kg 90,718 kg ಜೆಟ್ ಫ್ಯೂಯಲನ್ನು ತುಂಬಿಕೊಂಡು ಆಕಾಶದಲ್ಲಿ ಹಾರಾಡ್ತಾ ಇರುತ್ತೆ. ಯುದ್ಧದ ಸನ್ನಿವೇಶದಲ್ಲಿ, ರಣರಂಗದಲ್ಲಿ ಯಾವ ಯುದ್ಧ ವಿಮಾನಕ್ಕೆ, ಬಾಂಬರ್ಗಳಿಗೆ ಜೆಟ್ ಫ್ಯೂಯಲ್ ಬೇಕು, ಅದನ್ನು ಆಕಾಶದಲ್ಲಿ ಹಾರಾಡ್ತಾನೆ ಫಿಲ್ ಮಾಡುತ್ತದು. ಆಯಿಲ್ ಟ್ಯಾಂಕರ್ ಅದನ್ನು ಅಮೇರಿಕ ಕಳೆದುಕೊಂಡಿತು ಅಂದರೆ ಎಲ್ಲೋ ನಾಪತ್ತೆ ಆಯ್ತಂತಲ್ಲ, ಪತನ ಆಗಿದೆ. ಅದು ಪತನ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇರಾನ್ನವ್ರು ಹೇಳ್ತಾ ಇದ್ದಾರೆ ನಾವು ಹೊಡೆದಿದ್ದೀವಿ ಅಂತ, ಅಮೇರಿಕದವ್ರು ಹೇಳ್ತಾ ಇದ್ದಾರೆ ಇಲ್ಲ ಅದು ಆಕ್ಸಿಡೆಂಟ್ ಅದು ಅಂತ. ಆಕ್ಸಿಡೆಂಟು ಅಂತ ಅಮೇರಿಕದವ್ರು ಹೇಳ್ತಾ ಇದ್ದಾರೆ. KC-135 ತೈಲ ಪೂರೈಕೆ ವಿಮಾನ ಎಪಿಕ್ ಫ್ಯೂರಿ ಆಪರೇಷನ್ ಏನು ಅಮೇರಿಕ ಇರಾನ್ ಮೇಲೆ ಆರಂಭಿಸಿದೆ, ಇದರಲ್ಲಿ 4ನೆಯ ವಿಮಾನ ನಷ್ಟ. 3 F-35 ಕಳ್ಕೊಂಡ್ರವರು. F-35 ಇರಾನ್ನವ್ರು ಹೇಳೋದು ನಾವು ಹೊಡೆದು ಹಾಕಿದ್ವಿ ಅಂತ. ಕತಾರ್ನ ವಾಯುಸೇನೆಯೊಂದಿಗೆ ನಡೆದಂಥ ಮಿಸ್ಕಮ್ಯುನಿಕೇಷನ್ನಲ್ಲಿ, ಫ್ರೆಂಡ್ಲಿ ಫೈರ್ನಲ್ಲಿ ನಮಗೆ ನಷ್ಟ ಆಯಿತು ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ. ವಾಟ್ ಎವರ್ ಇಟ್ ಈಸ್, 3 F-35 ಕಳ್ಕೊಂಡಿದ್ದು ನಿಜ. ಈಗ ಒಂದು KC-135 4ನೆಯ ವಿಮಾನ ನಷ್ಟ. ಇದರಲ್ಲಿ 6 ಜನ ಅಮೇರಿಕಾ ಸೇನೆಯ ಸಿಬ್ಬಂದಿ ಇದ್ದರು, 6 ಜನ ಸತ್ತೋಗಿದ್ದಾರೆ. ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಫ್ರಂಟ್ನವರು ನಾವು ಹೊಡೆದಿದ್ದೀವಿ ಇದನ್ನು ಅಂತಿದ್ದಾರೆ. ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಫ್ರಂಟ್ ಇರಾಕ್ನಲ್ಲಿರುವ ಒಂದು ಭಯೋತ್ಪಾದಕ ಸಂಘಟನೆ. ಆ ಭಯೋತ್ಪಾದಕ ಸಂಘಟನೆಯನ್ನು ಇರಾನೇ ಸಾಕ್ತಾ ಇರೋದು. ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಫ್ರಂಟ್ ಹೆಂಗೆ ಹೊಡೆದ್ರಿ ಅಂತ ಕೇಳಿದ್ರೆ, ಕೆಳಗಡೆಯಿಂದ ಗುಂಡು ಹಾರಿಸಿದ್ವಿ ಅದು ಬಿದ್ದು ಬಿಡ್ತು ಅಂತಾರೆ. ಕೆಳಗಡೆಯಿಂದ ಗುಂಡು ಹಾರಿಸಿದಾಗ ಅದು ಬಿತ್ತು ಅಂತಾರೆ. ನಂಬೋದು ಬಿಡೋದು ನಿಮಗೆ ಬಿಟ್ಟಿತ್ತು. KC-135 ಬೋಯಿಂಗ್ ಕಂಪನಿಯ ವಿಮಾನ 1950ರಲ್ಲಿ ಇದರ ಪ್ರೊಡಕ್ಷನ್ ಸ್ಟಾರ್ಟ್ ಆಯಿತು. 1965ರಲ್ಲಿ ಅತಿ ಹೆಚ್ಚು ವಿಮಾನಗಳ ಪ್ರೊಡ್ಯೂಸ್ ಆದವು. ಅಮೇರಿಕಾ ಸೇನೆ ಹೇಳ್ತಾ ಇದೆ ಶತ್ರುವಿನ ದಾಳಿಯಿಂದ ಇದಾಗಿಲ್ಲ. ಪಶ್ಚಿಮ ಇರಾಕ್ನಲ್ಲಿ ಇಂಧನ ತುಂಬುವ ವಿಮಾನ ಅಪಘಾತಕ್ಕೀಡಾಗಿದೆ. ಆಪರೇಷನ್ ಎಪಿಕ್ ಫ್ಯೂರಿ ಕಾರ್ಯಾಚರಣೆ ವೇಳೆ ಇದು ಸಂಭವಿಸಿದೆ. ಮಿತ್ರ ಪಡೆಗಳ ನಿಯಂತ್ರಣದಲ್ಲಿರುವ ಪ್ರದೇಶದಲ್ಲೇ ಈ ಘಟನೆ ನಡೆದಿದೆ. 2 ವಿಮಾನ ಅತ್ಯಂತ ಸಮೀಪದಲ್ಲಿ ಹಾರಾಟ ನಡೆಸ್ತಾ ಇದ್ದ ವೇಳೆ ಡಿಕ್ಕಿಯಾಗಿದೆ ಅಂತ. ಡಿಕ್ಕಿಯಾಗಿದೆ ಅಂದರೆ ಗೊತ್ತಿಲ್ಲ, ಅಂದರೆ ಇನ್ನೊಂದು ವಿಮಾನಕ್ಕೆ ನಾವು ಫ್ಯೂಯಲ್ ತುಂಬ್ತಾ ಇದ್ವಿ, ಕೆಳಗಡೆ ವಿಮಾನ ಮೇಲ್ಗಡೆ ವಿಮಾನಕ್ಕೆ ಬಡೀತು, ಆ ಥರದ ಸ್ಪಷ್ಟೀಕರಣ ಇದ್ದಂಗಿದೆ. ಅಂದಮೇಲೆ ಇದರಿಂದ ಫ್ಯೂಯಲ್ ತುಂಬಿಕೊಳ್ತಾ ಇದ್ದ ವಿಮಾನ ಸುರಕ್ಷಿತವಾಗಿದೆಯಾ? ಸಹಜವಾಗಿ ಪ್ರಶ್ನೆಗಳು ಬರ್ತವೆ. ಇರಾನ್ ಬೆಂಬಲಿತ ಭಯೋತ್ಪಾದಕ ಸಂಘಟನೆ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಫ್ರಂಟ್ ನಾವೇ ಹೊಡೆದಿದ್ದೀವಿ ಅಂತ ಹೇಳಿದ್ದಾರೆ. $79 ಮಿಲಿಯನ್ ವಿಮಾನ ಇದು. ಒಂದು ವಿಮಾನಕ್ಕೆ $79 ಮಿಲಿಯನ್ ಆಗುತ್ತೆ. ಯುದ್ಧ ವಿಮಾನದ ರೀತಿಯಲ್ಲಿ ಚಿಕ್ಕದಾಗಿರೋದಿಲ್ಲ, ಸೈಜು ಬಹಳ ದೊಡ್ಡದು. ವಿಂಗ್ ಸ್ಪ್ಯಾನ್ 130 ಅಡಿ ಇರುತ್ತೆ ಅಗಲ. ಈ ರೆಕ್ಕೆಯ ತುದಿಯಿಂದ ಆ ರೆಕ್ಕೆಯ ತುದಿ 130 ಅಡಿ ಇರುತ್ತೆ. ಉದ್ದ 136 ಫೂಟ್ ಇರುತ್ತೆ. 90,718 kg ಫ್ಯೂಯಲನ್ನು ತುಂಬಿಕೊಂಡು ಹಾರಾಟ ನಡೆಸಬಲ್ಲದು. ಅಮೇರಿಕದ ಏರ್ಫೋರ್ಸ್ನಲ್ಲಿರುವ ಅತ್ಯಂತ ಹಳೆಯ ವಿಮಾನಗಳ ಪೈಕಿ ಒಂದು ಅಂತ ಈ ವಿಮಾನ ಅನ್ನಿಸಿಕೊಂಡಿತ್ತು. ಈ ಮಧ್ಯೆ ಇರಾನಿನ ಹತ್ತಿರದ ಸಮುದ್ರ ತೀರದಲ್ಲಿ ಲಂಗರು ಹಾಕಿರುವ ಅಮೇರಿಕದ ಅಥವಾ ಪ್ರಪಂಚದ ಅತಿ ದೊಡ್ಡ ಯುದ್ಧ ನೌಕೆ ಅಬ್ರಹಾಂ ಲಿಂಕನ್, ಇದಕ್ಕೆ ನಾವು ಮಿಸೈಲ್ನಿಂದ ದಾಳಿ ನಡೆಸಿದ್ದೀವಿ, ಹೆದರಿ ಅದು ವಾಪಸ್ ಹೊರಟಿದೆ ಅಂತ ಇರಾನ್ ಒಂದು ಹೇಳಿಕೆಯನ್ನು ಕೊಟ್ಟಿದೆ. ಇರಾನ್ ಹೇಳ್ತಾ ಇರೋದು ಅಬ್ರಹಾಂ ಲಿಂಕನ್ಗೆ ನಾವು ದಾಳಿ ಮಾಡಿದ್ದೀವಿ, ನಾಶವಾಗುವ ಭಯದಿಂದ ಅಬ್ರಹಾಂ ಲಿಂಕನ್ ದೂರ ಹೋಗಿದೆ. ಇರಾನಿನ ಹೇಳಿಕೆ. ನಮಗೆ ಯಾವ ಮಿಸೈಲೂ ಬಿದ್ದಿಲ್ಲ, ನಮ್ಮ ಹತ್ತಿರವೂ ಬಂದಿಲ್ಲ ಅಂತ ಅಮೇರಿಕದ ಸ್ಪಷ್ಟೀಕರಣ. $1,00,000 ಕೋಟಿ ಮೌಲ್ಯದ ಯುದ್ಧ ನೌಕೆ ಇದು ಅಮೇರಿಕದ್ದು. ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡದು. ಒಂದು ಸಲಕ್ಕೆ 90 ಫೈಟರ್ ಜೆಟ್ಗಳನ್ನು ತಗೊಂಡು ಇದು ಸಮುದ್ರಯಾನ ಮಾಡುತ್ತೆ. 90 ಫೈಟರ್ ಜೆಟ್. ನ್ಯೂಕ್ಲಿಯರ್ ವಾರ್ಶಿಪ್ ಇದು. ಒಂದು ಸಲ ಒಂದು ಬಂದರಿನಿಂದ ಹೊರಟ್ರೆ 24 ವರ್ಷ
ಇದಕ್ಕೆ ಏನು ರೀಫ್ಯೂಯಲ್ ಮಾಡಬೇಕಾಗಿಲ್ಲ. ಅಂದರೆ ನ್ಯೂಕ್ಲಿಯರ್ ರಿಯಾಕ್ಟರ್ನಿಂದ ಹೋಗೋದಿತ್ತು 24 ವರ್ಷ. ಒಂದು ಹನಿ ಪೆಟ್ರೋಲ್ ಹಾಕಬೇಕಾಗಿಲ್ಲ, ಒಂದು ಹನಿ ಡೀಸೆಲ್ ಹಾಕಬೇಕಾಗಿಲ್ಲ. ಅಂಥ ಯುದ್ಧ ನೌಕೆ ಅಬ್ರಹಾಂ ಲಿಂಕನ್ನನ್ನು ಈ ಯುದ್ಧಕ್ಕಾಗಿ ಇರಾನಿನ ಹತ್ರ ಅಮೇರಿಕ ತೆಗೆದುಕೊಂಡು ಬಂದಿದೆ. ಇದು 2ನೇ ಸಲ ಇರಾನ್ ಹೇಳೋದು ಅದರ ಮೇಲೆ ನಾವು ದಾಳಿ ನಡೆಸಿದ್ದೀವಿ ಅಂತ. ನಮ್ಮ ಮೇಲೇನು ಬಿದ್ದಿಲ್ಲ ಅಂತ ಅಮೇರಿಕದ ಸ್ಪಷ್ಟೀಕರಣಗಳಿದ್ದಾವೆ. 6,000 ಜನ ಕೆಲಸ ಮಾಡ್ತಾರೆ ಇದರಲ್ಲಿ. 6,000 ಜನ ಅಮೇರಿಕದ ನೌಕಾಸೇನೆಯ ಸಿಬ್ಬಂದಿ ಕೆಲಸ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.